ಎಲ್ಲ ಕಡೆ ಇದು ನಡೀತಾ ಇದೆ. ಉತ್ತರ ಕರ್ನಾಟಕದಿಂದಲೂ ನಿನ್ನೆ ದಿನ ನಾನು ಮಾಧ್ಯಮದ ಸ್ನೇಹಿತರ ಜೊತೆ ಚರ್ಚೆ ಮಾಡಿದ ಮೇಲೆ ರಾಜ್ಯದ ಹಲವಾರು ಭಾಗದಿಂದ ನನಗೆ ಮಾಹಿತಿಗಳು ಬರ್ತಾ ಇದೆ. ಇವತ್ತು ಯಾವ ಕಾಂಗ್ರೆಸ್ ನಾಯಕರು ಸಂವಿಧಾನದ ಬುಕ್ ಇಟ್ಕೊಂಡು ಪ್ರತಿನಿತ್ಯ ಕತೆ ಹೇಳ್ತಾರೆ, ಆ ಕಾಂಗ್ರೆಸ್ ಅಧ್ಯಕ್ಷರು ಯಾರು ಈಗ ಹೊಸ್ದಾಗವರಲ್ಲ, ಏನು ನಡೀತಿದೆ ಅನ್ನೋದನ್ನ ಒಂದು ಸ್ವಲ್ಪ ಗಮನ ಇಟ್ಟು ಮಾತಾಡಬೇಕಾದ್ರೆ, ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರಲ್ವೇ, ಇವರೆಲ್ಲ ಮಾತನಾಡಬೇಕಾದ್ರೆ ಅಲ್ಲೇನು ಚರ್ಚೆ ಮಾಡ್ತಾರೆ, ಕೇಂದ್ರ ಸರ್ಕಾರ ಹಾಗೆ ಮಾಡ್ತು ಹೀಗೆ ಮಾಡ್ತು ಅಂತ. ನೀವಿಲ್ಲಿ ಮಾಡ್ತಿರೋದೇನು? ನೀವು ಮಾಡ್ತಿರೋ ಕೆಲಸ ಇಡೀ ರಾಜ್ಯದಲ್ಲಿ ಅಕ್ರಮ ಮತದಾರರನ್ನ ಇವತ್ತು ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದಕ್ಕೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ನಡೆಸ್ತಾ ಇದ್ದೀರಿ. ಇವತ್ತು ಹಲವಾರು ಮಾಹಿತಿಗಳು ನನಗೆ ಬಂದಿದೆ. ಬೆಂಗಳೂರಿನಲ್ಲೂ ಇವತ್ತು ಪ್ರೆಸ್ ಮೀಟ್ ಮಾಡ್ತಿದ್ದೆಲ್ಲ ಹೇಳ್ತಾ ಇದ್ದೇನೆ. ಇವತ್ತು ಈ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ. ಇದು ವೇದಿಕೆ ಮೇಲೆ ಹೇಳೋದೊಂದು, ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥದ್ದೊಂದು ಈ ಸರ್ಕಾರದ ನಡವಳಿಕೆ ಇದೆ. ಇದು ಸದ್ಯದಲ್ಲೇ ಈ ಸರ್ಕಾರದ ನಿಜವಾದ ಬಂಡವಾಳ ಹೊರಗೆ ಬರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಗಂಭೀರ ಆರೋಪ ಮಾಡ್ತಿದ್ರು ಸರ್. ಸರ್ಕಾರನೇ ಅಕ್ರಮ ಮಾಡ್ತಾ ಇದೆ ಅನ್ನೋಂಥದ್ದು ಸರ್. ಅದನ್ನೇ ಸರ್ಕಾರ ಇಲ್ಲಿ ದೇಶದ ಬಗ್ಗೆ ಕಾಂಗ್ರೆಸ್ನ ಮಹಾನ್ ನಾಯಕರು ಏನು ಮಾತಾಡ್ತಿದ್ರು, ಪಾಪ ರಾಹುಲ್ ಗಾಂಧಿ ಅವರು ಭಾಳ ದೊಡ್ಡ ಭಾಷಣ ಮಾಡ್ತಿದ್ದಾರಲ್ಲ, ಇಲ್ಲಿ ಬಂದು ಏನಾಗಿದೆ ಅನ್ನೋದನ್ನ ನೋಡಿ ನಂತರ ಮಾತಾಡೋದು ಒಳ್ಳೇದು. ರಾಜ್ಯ ಕಾಂಗ್ರೆಸ್ಗೆ SIR ಬಗ್ಗೆ ಭಯ ಬಂದಿದೆಯಾ ಸರ್? ಇಲ್ಲಿ SIR ಬಗ್ಗೆ ಭಯ ಅನ್ನೋದಕ್ಕಿಂತ ಇಲ್ಲಿ ಬಂಡ್ರಿಲಿರೋರು SIRಗಿಂತ SIRನ ನೀವು ಏನೇ ಮಾಡಿದ್ರು ನಾವು ಅದನ್ನು ಓವರ್ಲುಕ್ ಮಾಡಿ ಮಾಡ್ತಕ್ಕಂಥ ಶಕ್ತಿ ಇಟ್ಕೊಂಡಿದ್ದೀವಿ ಅನ್ನೋದನ್ನ ನೆನ್ನೆಯಿಂದ ತೋರಿಸೋರು. ಅದಕ್ಕೆ ಇನಾಗ್ರೇಷನ್ ಮಾಡಿದರೆ ಈ ರಾಜ್ಯದ ಮುಖ್ಯಮಂತ್ರಿ ಅವತ್ತು ಬೆಳಗ್ಗೆ ಶುರುವಾಯ್ತಲ್ಲ, ಅವ್ರ ಮನೇಲಿ ಕೂತ್ಕೊಂಡು ಪಾಪ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಕರೆಸಿ ನಡೆಸೋದ್ರಲ್ಲ. ಮೊದಲನೆಯ ಪೂಜೆ ಫೌಂಡೇಶನ್ನು ಈ SIRನಲ್ಲಿ ಯಾವ ರೀತಿ ಮತದಾರರನ್ನ ಸೇರಿಸಬೇಕಾದ್ರೆ ಅಕ್ರಮ ಮಾಡ್ಬೋದು ಅಂತಕ್ಕಂಥದ್ದನ್ನು ಅವ್ರ ಮನೆಯಿಂದಲೇ ಶುರು ಮಾಡಿದ್ದಾರೆ. ಇದು ಈಗಾಗಲೇ ಪೋಷಣೆ ಮಾಡೋ ಕೆಲಸ ಸರ್. ಇದು ಪೋಷಣೆ ಮಾಡೋದಲ್ಲ, ನಮ್ಮ ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂತ ಹೇಳಿ ಇವತ್ತು ನೆನ್ನೆ ಫೋನ್ ಮಾಡಿ ಚರ್ಚೆ ಈ ಥರ ಆಗ್ತಿದೆ ನೋಡಿ ಅಂದರೆ ಇಲ್ಲಿಯ ಅಧಿಕಾರಿಗಳು ಏನು ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಇದು ನಡೀತಾ ಇರ್ತದೆ. ಜಿಲ್ಲೆಯಿಂದಲೇ ಆರಂಭ ಆಗ್ತಿದೆ ಸರ್. ಮನೆಯಿಂದ ಶುರುವಾಗಿದೆ. ತವರು ಜಿಲ್ಲೆ ಇರಲಿ, ಮನೆ ಇರಲಿ, ಅಲ್ಲಿ ಬೆಂಗಳೂರು ಮನೆಯಲ್ಲೇ ಕೂತ್ಕೊಂಡು ಮಾಡೋದ್ರಲ್ಲ, ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಇಲ್ಲಿ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ. ಮನೆಗಳಿಗೆ ಹೋಗಬೇಕು, ಅಲ್ಲಿ ಫಾರ್ಮ್ ಕೊಡಬೇಕು, ಇಸ್ಕೊಬೇಕು ಸರ್. ಈ ರೀತಿ ಅಷ್ಟು ಜನ ಕರೆಸಿ ಯಾಕೆ ಮಾಡ್ತೀರಾ ಅಂತ ಅನಿಸ್ತಿದೆ ಸರ್. ಈಗ ಇವ್ರು ಮಾಡ್ತಿರೋ ಉದ್ದೇಶವೇ ಹಲವಾರು ಭಾಗದಲ್ಲಿ ನಗರ ಪ್ರದೇಶಗಳಲ್ಲಿ, ಈವನ್ ಕೆಲವು ಹಳ್ಳಿಗಳಲ್ಲಿ ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಮತದಾರರ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಒಂದು ಅಕ್ರಮ ಮತಗಳನ್ನ ಮಾಡೋದ್ರಿಂದ ಇವತ್ತು ರಾಜ್ಯದಲ್ಲಿ ಪುನಃ ಗೆಲ್ಲಬಹುದು ಅಂತಕ್ಕಂಥದ್ದು. ರಾಮನಗರ ಜಿಲ್ಲೆಯಿಂದ ಕುಮಾರಸ್ವಾಮಿನ ದೇವೇಗೌಡರು ಕುಟುಂಬ ಓಡಿಸಿದ್ದೀವಿ, ಅವ್ರಿಗಿಲ್ಲೇನು ಕೆಲಸ ಅಂತ ಹೇಳ್ತಾರಲ್ಲ, ಕೆಲಸ ಇಲ್ಲೀಗ ಪ್ರಾರಂಭ ಆಗಿದೆ. ನಮ್ಮ ಕುಟುಂಬದಿಂದ ಈ ಕೆಲಸ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಇಲ್ಲೇನು ಪ್ರಾರಂಭ ಆಗಿದೆ. ಪುನಃ ನಾನು ನೆನ್ನೆನೇ ಹೇಳಿದ್ದೆ ಚಕ್ರ ಸುತ್ತುತ್ತೆ ಅಂತ ಹೇಳಿ. ಅವ್ರಿಗೆ ಹೇಳ್ತೀನಿ, ರಾಮನಗರದಿಂದ ನಮ್ಮನ್ನು ಎಲ್ಲೂ ಕಳ್ಸೋಕ್ಕಾಗಲ್ಲ. ನನ್ನ ಭೂಮಿ ಇರೋದು ಇಲ್ಲೇ, ಓಟಿರೋದು ರಾಮನಗರ ಜಿಲ್ಲೆನಲ್ಲೇ. ಇವ್ರು ಹುಟ್ಟಿರಬೋದು, ನಾನು ಇಲ್ಲಿ ಹುಟ್ಟದೇ ಇರ್ಬೋದು, ಆದರೆ ಇಲ್ಲಿ ನಾನು ಒಂದು ರಾಜಕಾರಣದಲ್ಲಿ ಬಂದ ನಂತರ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜಿಲ್ಲೆ ಇದು ನನಗೆ. ಅವರಿಗೆ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು, ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು ನನಗೆ. ಇವರು ಬಂಡವಾಳ ತೆಗಿಬೇಕು ಅಂತಲೇ ಇನ್ನೂ ಬದುಕಿದ್ವಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತೀರಾ? ಕೇಂದ್ರದ ಚುನಾವಣಾ ಆಯೋಗಕ್ಕೂ ಕೊಡ್ತೀವಿ. ಇಲ್ಲಿ ರಾಜ್ಯದ ಚುನಾವಣಾ ಆಯೋಗಕ್ಕೆ ಮಧ್ಯಾಹ್ನ 3 ಗಂಟೆಗೆ ಸಮಯ ಕೇಳಿದ್ದಾರೆ. ಅಲ್ಲೂ ಸಹ ಇದನ್ನು ಏನೇನಾಗಿದೆ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತೀವಿ, ಏನೇನು ನಡೆದಿದೆ ಅಂತಕ್ಕಂಥದ್ದು. ಇನ್ನೂ ಹಲವಾರು ಮಾಹಿತಿ. ಇದು SIRನ್ನು ರಾಜ್ಯದ ಅಧಿಕಾರಿಗಳಿಂದ ಮಾಡೋದ ಅವಶ್ಯಕತೆ ಇಲ್ಲ, ಮಾಡಬಾರದು ನನ್ನ ಅಭಿಪ್ರಾಯದಲ್ಲಿ. ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಬೇರೆ ರಾಜ್ಯಗಳಿಂದ ಅಧಿಕಾರಿಗಳನ್ನ ಕಳಿಸಿ ನಡೆಸಿದಾರಲ್ಲ, ಆ ರೀತಿ ಕರ್ನಾಟಕದಲ್ಲೂ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇದಕ್ಕೆ ಆಗ್ರಹ ಮಾಡ್ತೀವಿ. ಥ್ಯಾಂಕ್ ಯು.